ಮಂಡ್ಯದ ಜೈಲಿನಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ರೇಟ್ ಕಾರ್ಡ್ ನೋಡಿ. ಈಗಾಗಲೇ ಅಲೋಕ್ ಕುಮಾರ್ ಅವರು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾವುದೋ ಚೀಟಿ ಅನಧಿಕೃತವಾಗಿ ಹಾಕಿರೋದು. ಅದಕ್ಕೆಲ್ಲ ನಾವು ಏನು ಸಂಪೂರ್ಣವಾಗಿ ಗಂಭೀರವಾಗಿ ತೊಗೊಳಕ್ಕಾಗೋದಿಲ್ಲ. ವಾಟ್ ಎವರ್ ಇಟ್ ಈಸ್ ಅದು ಆಚೆ ಹೆಂಗೆ ಬಂತು, ಯಾರ್ದು ಏನು ಅಂತ ಗೊತ್ತಾಗಬೇಕು. ಈಗೇನೋ ಯಾವುದೋ ಒಬ್ಬರು ಚೀಟಿನಲ್ಲಿ ಬರೆದಿದ್ದಾರೆ. ಅದು ಯಾರು ಬರೆದಿದ್ದಾರೆ, ಅದು ಅಧಿಕೃತನ ಅನಧಿಕೃತನ ಅಥವಾ ಯಾರೋ ಬೇರೆಯವ್ರು ನಮ್ಮವರೇ ಏನು ರಿಲೀಸ್ ಮಾಡಿದಾರ. ಈಗ ಅದ್ರದ್ದು ಫೋಟೋ ಹೆಂಗೆ ಬಂತು, ಫೋಟೋ ಹೇಗೆ ರಿಲೀಸ್ ಆಯಿತು, ಮೊಬೈಲಿಗೆ ಆ್ಯಕ್ಸೆಸ್ ಇತ್ತಾ, ಅದೆಲ್ಲನೂ ನೋಡಬೇಕಲ್ಲ. ಈ ಕಳೆದ 1 ತಿಂಗಳಲ್ಲಿ ನಾವು ಆಗಲೇ 3 ಕಾರಾಗೃಹ ಮೇಲೆ ಸರ್ಪ್ರೈಸ್ ದಾಳಿಯನ್ನು ನಾವು ಮಾಡಿದ್ದೇವೆ. ಕೆಲವು ಮಾಹಿತಿಯನ್ನು ಸಿಕ್ಕಿದೆ, ನಿಮಗೂ ಗೊತ್ತಿದೆ. ಪರಪ್ಪ ಅಗ್ರಹಾರನಲ್ಲಿರ್ಬೋದು, ಮೊನ್ನೆ ಬೆಳಗಾಂ ಜೈಲಿನಲ್ಲೂ ಆಗಿದೆ. ಅಲ್ಲಿ ಹೆಚ್ಚು ಏನು ವಸ್ತುಗಳು ಸಿಕ್ಕಿಲ್ಲ. ಹಾಗೆ ಮಂಡ್ಯದಲ್ಲೂ ಮಾಡ್ತೀವಿ, ಬೇರೆ ಎಲ್ಲರ ಕಡೆ ಸರ್ಪ್ರೈಸ್ ಆಗಿ ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ಯಾಕಂದರೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ. ಮತ್ತು ಪ್ರಿಸನ್ ರಿಫಾರ್ಮ್ಸ್ ಬಗ್ಗೆನೂ ಕೂಡ ಇವತ್ತು ಒಂದು ಮೀಟಿಂಗ್ ಇದೆ. ಹಿತೇಂದ್ರ ಅವರ ಒಂದು ಸಮಿತಿ ರಚನೆ ಮಾಡಿದ್ವಿ. ಆ ಶಿಫಾರಸುಗಳ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು.